ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮನೆಗೆ ವಾಪಸ್ ಬರ್ತಾ ಇದ್ದೆ ಅಲ್ವಾ. ಪರವಾಗಿಲ್ಲ ಸಿಂಚನ, ನೀನೇನು ಹೊರಗಿನವಳ? ನಮ್ಮನೆ ಹುಡುಗಿ ತಾನೆ. ನಿನಗೆ ನೋವಾದ್ರೆ ನಮಗೂ ನೋವಾಗುತ್ತೆ. ನಿನ್ನನ್ನು ಈ ಪರಿಸ್ಥಿತಿನಲ್ಲಿ ಒಬ್ಳೆ ಬಿಡೋದಕ್ಕೆ ತುಂಬ ಭಯ ಆಯಿತು, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ನಿನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಅಲ್ಲ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅತ್ತಿಗೆ. ಯಾಕೆ ನಿಮ್ಗಿಷ್ಟ ಇಲ್ವಾ? ನನಗೂ ಇಷ್ಟನೇ, ಆದರೆ ಇದು ನಮ್ಮ ಕುಟುಂಬಕ್ಕೆ ಮೊದಲನೇ ಮಗು. ನಮ್ಮ ಅಪ್ಪನ ಮನೆಗೂ ಅತ್ತೆ ಮನೆಗೂ ಈ ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಪಟ್ರು ಗೊತ್ತಾ. ಸರಿ ಅತ್ತಿಗೆ, ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರ್ತೀನಿ. ಈಗಲೇ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾರೆ, ಇನ್ನು ಈ ಮಗು ಆಗ್ಬಿಟ್ರೆ ಜಗತ್ತಲ್ಲಿ ನೀನೊಬ್ಳೆ ಮಗು ಹೆತ್ತಿರೋದನ್ನ ಹಾಗೆ ಮರೆಸ್ಬಿಡ್ತಾರೆ. ನಾವೆಲ್ಲ ನಿನ್ನ ಸೇವೆ ಮಾಡ್ಕೊಂಡಿರೋ ಹಾಗೆ ಮಾಡಿಬಿಡ್ತಾರೆ. ಇಲ್ಲ, ಅದಾಗಬಾರ್ದು. ಆ ಮನೆಗೆ ನಾನೇ ರಾಣಿ ಆಗಿರಬೇಕು. ಅದಕ್ಕೋಸ್ಕರನೇ ನಿನಗೊಂದು ಗತಿ ಕಾಣಿಸ್ಬೇಕು ಅಂತಿರೋದು. ನಿಮ್ಮ ಮನೆಯವರು ನರಳಬೇಕು, ಕೊರಗಬೇಕು ಅಂದರೆ ನಿನ್ನ ಅಂತ್ಯ ಆಗಲೇಬೇಕು. ಹೇಳಮ್ಮ. ಇಲ್ಲ ಅಣ್ಣ ಎಲ್ಲಿದ್ಯಾ? ಇಲ್ಲೇ ಪಾರ್ಕ್ ಹತ್ರನೇ ಇದ್ದೀನಿ. ಸರಿ, ನೀನು ಅಲ್ಲೇ ಇರು. ನಾನು ಸಿಗ್ನಲ್ ಕೊಡ್ತಿದ್ದ ಹಾಗೆ ಹೊರಟು ಬಾ. ಸರಿ. ಸಿಂಚನ, ಅತ್ತೆ ಮಾವ ಬರೋ ಟೈಮ್ ಆಯ್ತು, ಹೋಗೋಣ ಬಾ. ಅತ್ತಿಗೆ ಪ್ಲೀಸ್ ನೀವು ಹೋಗಿ, ನಾನು ಬರ್ತೀನಿ. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಏನೋ ಒಂಥರ ನೆಮ್ಮದಿಯಾಗಿದೆ. ನಾನು ಬರ್ತೀನಿ ಅತ್ತಿಗೆ. ಸಿಂಚನ, ಇನ್ನು ಸ್ವಲ್ಪ ದಿನ ಹೋದ್ರೆ ನಿನಗೆ ಮಗು ಆಗುತ್ತೆ. ಅವಾಗ ಎಷ್ಟು ಬೇಕಷ್ಟು ಅದ್ರ ಜೊತೆ ಆಟ ಆಡ್ಕೊಳ್ಳುತ್ತೆ. ಈಗ ಟೈಮ್ ಆಯ್ತು, ಬಾ ಹೋಗೋಣ. ಬಾಯ್. ಸಿಂಚನ, ಸಿಂಚನ, ಇವ್ರಿಗೆ ಗ್ಲೂಕೋಸ್ ಕೊಟ್ಬಿಡಿ.
ಡಾಕ್ಟರ್ ಸಿಂಚನ ಕಂಡೀಷನ್ ಹೇಗಿದೆ? ಭಯ ಪಡುವಂಥದ್ದು ಏನೂ ಇಲ್ಲ. ಆಕ್ಸಿಡೆಂಟ್ ಆಗಿರೋ ಶಾಕಿಗೆ ಶಿ ಸ್ಟಿಲ್ ಅನ್ಕಾನ್ಷಿಯಸ್. ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ, ಬಟ್ ವಿಲ್ ಸ್ಟಿಲ್ ಕೀಪ್ ಹರ್ ಅಂಡರ್ ಅಬ್ಸರ್ವೇಷನ್. ಮಗುಗೇನೋ ಹೆಚ್ಚು ಕಮ್ಮಿ ಆಗಿಲ್ಲ ತಾನೇ? ಅವ್ರಿಗೇನೋ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದಮೇಲೆ ಸ್ಕ್ಯಾನ್ ಮಾಡಿ ನೋಡೋಣ, ವಿಲ್ ಸಿ. ಓಕೆ ಡಾಕ್ಟರ್, ನಾನು ಹೋಗಿ ನೋಡ್ಬೋದಾ? ಶೋ ಯು ಕ್ಯಾನ್, ಬಟ್ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬೇಡಿ. ಓಕೆ. ಪೇಷಂಟ್ ಕಡೆಯವರ ನೋಡ್ಕೊಳ್ಳಿ, ಬರ್ತೀನಿ. ಓಕೆ. ಆದರೂ ನೀನು ತುಂಬ ಗಟ್ಟಿಗಿತ್ತಿ ಕಣೆ. ನಿನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಬದುಕ್ಬಿಟ್ಟೆ ಅಲ್ಲ? ಆದರೂ ನಾನು ನಿನ್ನ ಬದುಕೋದಕ್ಕೆ ಬಿಡಲ್ಲ, ಸಾಯಿಸದೆ ಬಿಡಲ್ಲ. ನಿಮ್ಮ ಮನೆಯವರೆಲ್ಲ ಗೋಳಾಡೋದನ್ನ ನಾನು ನೋಡಬೇಕು. ಆಗಲೇ ಅಲ್ವಾ ನನಗೆ ನನ್ನ ಮನೆಯವ್ರಿಗಾದ ಅನ್ಯಾಯಕ್ಕೆ ಪ್ರತಿಕಾರ ಸಿಗೋದು.